ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ DHI ವಿದ್ಯಾರ್ಥಿಗಳಿಗೆ ನಿಯರೆಸ್ಟ್ ಇರುವಂಥ ಆಲ್ಮೋಸ್ಟ್ ನಿಯರೆಸ್ಟ್ ಇದೆ, ಆದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಮಿನಿಸ್ಟ್ರಿ ಆಫ್ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಮನಸ್ಸು ಮಾಡಬೇಕಷ್ಟೇ. ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ನೋಡಿ, ಆದೇಶ ಬಂದಿರುವಂಥದ್ದು 17ನೇ ತಾರೀಕು, ಇದೇ ತಿಂಗಳು ಜೂನ್ 17ಕ್ಕೆ ಬಂದಿದೆ. ಪ್ಯಾರಾಮೆಡಿಕಲ್ ರಿಲೇಟೆಡ್ ಜಾಬ್ಗಳನ್ನು ಅಪ್ಡೇಟ್ ಮಾಡಲಾಗಿದೆ. ಸೊ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ, ವೇಕೆನ್ಸಿ ಫಾರ್ ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್ 2025 ನೋಟಿಫೈ ಮಾಡಿದ್ದಾರೆ. ಅಂದರೆ ಮುಂದೆ ಬರುವಂಥ ದಿನಗಳಲ್ಲಿ ಏನು ಹುದ್ದೆಗಳನ್ನು ಕೊಟ್ಟಿದ್ದೀವಿ ಅವುಗಳನ್ನು ಜೋನಲ್ ವೈಸು ಭರ್ತಿ ಮಾಡ್ಕೊಳ್ರಿ ಅಂತ ಇವರು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಹುದ್ದೆ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ಒಂದು ಹುದ್ದೆ 7ನೇ ಪಾಯಿಂಟ್ ಇರುವಂಥದ್ದು ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ 2. ಇದು 6 ಪೇ ಸ್ಕೇಲ್ ಇದೆ. ಪೇ ಸ್ಕೇಲ್ ಅಂದರೆ ವೇತನ ಶ್ರೇಣಿ 7 ಇದೆ. ಹುದ್ದೆಗಳು ನೋಡಿರಿ, ಇಲ್ಲಿ 33 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಈ 33 ಹುದ್ದೆಗಳಿದಾವಲ್ಲ, ಇವುಗಳನ್ನು ಇವರು ಭರ್ತಿ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನಿಯರೆಸ್ಟ್ ನೋಡ್ತಾ ಇದ್ದಾರೆ, ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಯಾರು ಬರ್ತಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ DHI ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಎಲಿಜಿಬಲ್ ಇರುವಂಥದ್ದು, ಕರ್ನಾಟಕದಲ್ಲಿ ಹೇಳ್ತಾ ಇರೋದು ನಾನು. ಆದರೆ ಈ ಒಂದು ಹುದ್ದೆಯನ್ನು RRB ಅವರು ಇನ್ನೂವರೆಗೆ ಈ ಹುದ್ದೆಯನ್ನು ಹೋಸಲೂ ಕೂಡ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದರು. ಅವಾಗ ಅವ್ರು ಏನು ಹೇಳಿದ್ರು ಅಂದರೆ BSc ಕೆಮಿಸ್ಟ್ರಿ ಪ್ಲಸ್ 1 ವರ್ಷದ್ದು ಸ್ಯಾನಿಟರಿ ಇನ್ಸ್ಪೆಕ್ಟರು ಈ ರೀತಿಗಳನ್ನು ಹೇಳಿದರು. ಆದರೆ ಎಲ್ಲಿಯೂ ಕೂಡ 3 ವರ್ಷದ DHIಯನ್ನು ತಗೋಬೋದು ಅಂತ ಅವರು ಮೆನ್ಷನ್ ಮಾಡಿಲ್ಲ. ಓಕೆ, ಮಾಡಿರಲಿಲ್ಲ ಹೋದ ವರ್ಷ ಎಲ್ಲ ಬಿಟ್ಟಿರುವಂಥ ನೋಟಿಫಿಕೇಷನ್ದಲ್ಲಿ. ಬಟ್ ಈ ಒಂದು ನೋಟಿಫಿಕೇಷನ್ ಏನಾದರೂ ಬಿಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಇಲ್ಲಿ ಏನಂದರೆ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟ್ರು 33 ಹುದ್ದೆಗಳಿದಾವಲ್ಲ, ಇದು DHIಗೆ ಹಂಗೆ ನೋಡಿದರೆ DHIಗೆ ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಸೀಮಿತ ಇದು. ಬಟ್ RRB ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಇಲ್ಲಿ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೋರ್ಸ್ಗಳನ್ನು 1 ವರ್ಷದ ಕೋರ್ಸನ್ನು ಕನ್ಸಿಡರ್ ಮಾಡೋದರಿಂದ ಇದು DHI ವಿದ್ಯಾರ್ಥಿಗಳಿಗೆ ಮೋಸ ಆಗ್ತಾ ಇದೆ. ಬಟ್ ಏನಾಗುತ್ತೋ ಕಾದು ನೋಡಬೇಕು. ಅವ್ರು ಕೊಟ್ಟರೆ ಒಳ್ಳೆಯದು. ಬಟ್ ಇದು ನನಗನ್ನಿಸ್ತಾ ಇದೆ, ಪ್ರತಿ ವರ್ಷ ನೋಡೋದಾದರೆ 3 ವರ್ಷದ DHIಗೆ ಕೊಟ್ಟಿಲ್ಲ ಈ ಹುದ್ದೆಗಳನ್ನು. ಇದು ಯಾರು ಸ್ಯಾನಿಟರಿ ಇನ್ಸ್ಪೆಕ್ಟರ್ ಮಾಡಿದ್ದಾರೆ, PUC ಸೈನ್ಸ್ ಮೇಲೇನೋ ಡಿಗ್ರಿ ಮೇಲೇನೋ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಯಾರು ಕೋರ್ಸ್ ಮಾಡಿದ್ದಾರೆ ಅವರುಗಳಿಗೆ ಇದು ಕೋರ್ಸ್ ಬರುತ್ತೆ. ಪ್ರತಿ ವರ್ಷ ನಾವು ನೋಡಿದ ಹಾಗೆ ಈ ವರ್ಷ ಏನಾದರೂ ನಿಮ್ಮ ಲಕ್ ಬೈ ಚಾನ್ಸ್ ಬದಲಾವಣೆ ಆದರೆ ಆಗ್ಬೋದು. ಇಲ್ಲಿ ನೋಡಿ ಏನಂತ ಹೇಳಿದ್ದಾರೆ ಅಂದರೆ, ಇವರು ಇಮಿಡಿಯೇಟಾಗಿ ನೀವು ಇದನ್ನು ಆ್ಯಕ್ಷನ್ ತೊಗೊಳ್ರಿ. ಜೋನಲ್ ರೈಲ್ವೇಸ್ಗಳು ಇದಾವಲ್ಲ, ಇದನ್ನು ಫೈನಲೈಸ್ ಮಾಡಿಕೊಂಡು ಕಾಸ್ಟ್ ಮತ್ತು ಕೆಟಗರಿ ಬೇಸಸ್ ಮೇಲೆ ಏನದಾವೆ ಡಿವೈಡ್ ಮಾಡಿಕೊಂಡು ಇದನ್ನು ನೀವು ಬೇಗ ಒಂದು ಭರ್ತಿಗಳನ್ನು ಮಾಡಿಕೊಳ್ರಿ ಅಂತ ಹೇಳಿರುವಂಥದ್ದು. ಇದನ್ನು ಏನು ಮಾಡಿದಾರಪ್ಪ ಅಂದರೆ ರೈಲ್ವೆ ಬೋರ್ಡ್ನವರು ಸಂಬಂಧಪಟ್ಟಂಥ ಒಂದು ಇದಕ್ಕೆ ಇಲಾಖೆಗಳಿಗೆ ರಿಕ್ರೂಟ್ಮೆಂಟ್ ಬೋರ್ಡ್ಗೆ ಕಳಿಸಿದ್ದಾರೆ, ಚೇರ್ಮನ್ಗೆ ಕಳಿಸಿದ್ದಾರೆ. ಸೊ ಇದು ಏನಾಗುತ್ತೆ ಅಂತ ಕಾದು ನೋಡಬೇಕಷ್ಟೇ. ನಮ್ಮ DHIದವ್ರಿಗೆ ಏನಾದರೂ ಇದರಲ್ಲಿ ನ್ಯಾಯ ಸಿಗುತ್ತಾ ಅಂತ ನೋಡ್ಬೋದು. ಬಟ್ 33 ಹುದ್ದೆಗಳು ಯಾರು ಅಂತಂದರೆ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕಾಮನ್ ಆಗಿ ಮಾಡ್ದವ್ರಿಗೆ ಸಿಗುತ್ತೆ. ಇಲ್ಲಾಂದರೆ ಏನಾದರೂ ವಿದ್ಯಾರ್ಥಿಗಳು ಎಲ್ಲರೂ ಹೋಗಿ ಈ ಒಂದು ಮಿನಿಸ್ಟ್ರು, ನಾವು ಕರ್ನಾಟಕದಲ್ಲೇ ಇದ್ದಾರೆ ಆರೋಗ್ಯ ಮಿನಿಸ್ಟ್ರು, ಅವ್ರಿಗೇನಾದರೂ ಹೋಗಿ ಲೆಟ್ರ್ ಕೊಟ್ಟು ನೋಡ್ರಪ್ಪ ನಮಗೆ ಒಂದು ಕಣ್ ತರೀರಿ, ನೀವು ಇದಕ್ಕೂ ನಮ್ಗೆ ಚಾನ್ಸ್ ಕೊಡಿ ಅಂತ ನೀವು ಕೇಳ್ಕೊಂಡ್ರೆ ಏನಾದರೂ ಆದೀತು, ಇಲ್ಲ ಅಂತಂದರೆ ಇಲ್ಲ.